ಸಿನಿಮಾದಲ್ಲಿ ದೇವರ ವಿರೂಪ ಆರೋಪ, ಜಯ ಹನುಮಾನ್ ಚಿತ್ರದಲ್ಲಿ ದೇವರ ವಿರೂಪ ಆರೋಪ, ನಟ ರಿಷಬ್ ಶೆಟ್ಟಿ ವಿರುದ್ಧ ಪೊಲೀಸ್ ದೂರು ದಾಖಲಾಗಿದೆ. ರಿಷಬ್ ಶೆಟ್ಟಿ ವಿರುದ್ಧ ಹೈಕೋರ್ಟ್ ವಕೀಲರಿಂದ ದೂರನ್ನ ದಾಖಲು ಮಾಡಿದ್ದಾರೆ. ವಕೀಲ ಮಾಮಿದಾಳ್ ತಿರುಮಾಳ್ ರಾವ್ ದೂರನ್ನ ಕೊಟ್ಟಿದ್ದಾರೆ. ಜಯ ಹನುಮಾನ್ ಚಿತ್ರದಲ್ಲಿ ಏನು ವಿರೂಪ ಮಾಡಿದ್ದಾರೆ ನಟ ರಿಷಬ್ ವಿರುದ್ಧ ಈಗ ಪೊಲೀಸರಿಗೆ ದೂರು ದಾಖಲಾಗಿದೆ. ಜಯ ಹನುಮಾನ್ ಚಿತ್ರದಲ್ಲಿ ಆಂಜನೇಯನ ಪಾತ್ರ ಮಾಡುತ್ತಿರುವಂತಹ ನಟ ರಿಷಬ್ ಶೆಟ್ಟಿ ಹಾಗೂ ಮೈತ್ರಿ ಚಿತ್ರತಂಡ ಏನಿದೆ ಸಂಸ್ಥೆಗೆ ಈಗ ಕಾನೂನು ಕಂಟಕ ಎದುರಾಗಿರುತ್ತದೆ. ಜಯ ಹನುಮಾನ್ ಚಿತ್ರದಲ್ಲಿ ಆಂಜನೇಯನನ್ನ ಮಾನವ ಮುಖದಲ್ಲಿ ತೋರಿಸಲಾಗಿದ್ದು ವಿರೂಪಗೊಳಿಸಲಾಗಿದೆ ಈಗಂತ ಆರೋಪಿಸಿ ಹೈಕೋರ್ಟ್ ವಕೀಲ ಮಾಮಿದಾಳ್ ತಿರುಮಲ್ ರಾವ್ ಎಂಬುವರು ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಹನುಮಾನ್ ಪಾತ್ರಧಾರಿ ರಿಷಬ್, ನಿರ್ದೇಶಕ ಪ್ರಶಾಂತ್ ವರ್ಮಾ ಮತ್ತು ಮೈತ್ರಿ ನಿರ್ಮಾಣ ಸಂಸ್ಥೆಯ ರವಿಶಂಕರ್ ಹಾಗೂ ನವೀನ್ ವಿರುದ್ಧ ದೂರನ್ನು ದಾಖಲಿಸಲಾಗಿದೆ. ಈಗಾಗಲೇ ಜಯ ಹನುಮಾನ್ ಸಿನಿಮಾದ ಪೋಸ್ಟರ್ ಕೂಡ ಬಿಡುಗಡೆಯಾಗಿದ್ದು ಇದರಲ್ಲಿ ರಿಷಬ್ ಹನುಮಂತನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಧಾರ್ಮಿಕ ವ್ಯಕ್ತಿಗಿಂತ ನಟನಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ. ಭಗವಾನ್ ಹನುಮಂತನ ನೈಜ ಸ್ವರೂಪದ ಬಗ್ಗೆ ಭವಿಷ್ಯದ ಪೀಳಿಗೆಯನ್ನ ದಾರಿ ತಪ್ಪಿಸಬಹುದು ಈಗಂತ ಆರೋಪ ಮಾಡಿದ್ದಾರೆ. ಜೊತೆಗೆ ಹೈಕೋರ್ಟ್ ಕೋರ್ಟ್ ಅಲ್ಲಿ ಕೂಡ ಏನು ಮೆಟ್ಟಿಲೇರ್ತಾ ಇದ್ದಾರೆ. ಸೊ ಪೊಲೀಸಲ್ಲಿ ದೂರು ಕೂಡ ದಾಖಲಾಗಿರುತ್ತದೆ.